ಶ್ರೀಕೃಷ್ಣ ಕಮಲಾದಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷ ವಿಗ್ರಹ. ಆಮೇಲೆ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸ ಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ಮ ಚಕ್ರಾಸಿ ಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪ ಪ್ರಿಯಾತ್ಮಜಃ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜಃ ಪೂತನಾ ಜೀವಿತ ಹರಃ ಶಕಟಾಸುರ ಭಂಜನಃ ನಂದೌರಜ ಜನಾನಂದಃ ಸಚ್ಚಿದಾನಂದ ವಿಗ್ರಹ. ಇದಕ್ಕೆ ಅರ್ಥ ಪೂತನಾ ಜೀವಿತ ಹರಃ, ಪೂತನೆಯ ಜೀವನವನ್ನ ತೆಗೆದವನು, ಪೂತನೆಯ ಜೀವ ತೆಗೆದವನು. ಶಕಟಾಸುರ ಭಂಜನ, ಶಕಟಾಸುರನ ಭಂಜನ ಮಾಡಿದವನು. ಆಮೇಲೆ ನಂದವ್ರಜ ಜನಾನಂದ, ನಂದವ್ರಜದ ಜನರಿಗೆ ಆನಂದವನ್ನು ಕೊಟ್ಟವನು. ಸಚ್ಚಿದಾನಂದ ವಿಗ್ರಹ, ಸತ್ ಚಿತ್ ಆನಂದ ವಿಗ್ರಹ. ವಿಗ್ರಹ ಅಂದ್ರೇನು? ದೇಹ. ಜ್ಞಾನ ನಿಖಿಲ ಪೂರ್ಣ ಗುಣೈಕ ದೇಹ, ಇಷ್ಟ ಅರ್ಥ. ಇದಕ್ಕೆಲ್ಲ ಏನು ಸಮಸ್ಯೆ ಇಲ್ಲ. ಆದ್ರೆ ಒಂದು ಸಮಸ್ಯೆ ಬರುತ್ತೆ. ಪೂತನೆಯನ್ನು ಕೊಂದವನು, ಯಾರನ್ನು ಒಬ್ಬಳನ್ನ ಕೊಂದವನು ಕೇಸ್ ಹಾಕ್ತಾರಷ್ಟೇ. ಅವಳು ಕೊಂದವನು ಅಂತ ಹೇಳೋದಾದ್ರೆ ಅಪರಾಧ ಅಂತ ಅರ್ಥ. ಯಾಕೆ ಹೆಂಗಸನ್ನು ಕೊಲ್ಲೋದು ಅದು ಕೂಡ, ಯಾರನ್ನು ಕೊಲ್ಲದ್ರು ಕೂಡ ಅಪರಾಧನೇ. ಹೆಂಗಸ್ತ್ರೀ ಹತ್ಯೆ ಒಂದು ಸ್ಪೆಷಲ್ ದೋಷ. ಕೃಷ್ಣನ ಹಾಗೆ ಪೂಜೆ ಮಾಡ್ತೀರಿ ಹಾಗಿದ್ರೆ ಅಂತ ಪ್ರಶ್ನೆ ಬಂದ್ರೆ ಪೂತನೆ ಯಾರವಳು ಅದನ್ನ ನೋಡ್ಬೇಕು. ಯಾರು ಅನ್ನೋದ್ರ ಪೂತನೆ ಪರಿಚಯ ಇಲ್ಲದವ್ರಿಗೆ ಒಬ್ಬ ಸ್ತ್ರೀಯನ್ನು ಕೊಂದ ಅಂತ ಅಷ್ಟೇ ಹೇಳಿದ್ರೆ ಪೂಜ್ಯತೆ ಬರೋದಿಲ್ಲ. ಅದಕ್ಕೆ ಪೂತನೆ ಯಾರವಳು, ದುಷ್ಟೋಳು, ಏನ್ ಮಾಡಿದ್ದಾರೆ, ಎಷ್ಟೋ ಶಿಶು ಕೊಂದು ಬಂದಿದ್ದಾನೆ ಈಗಾಗ್ಲೇ. ಕೃಷ್ಣಕ್ಕೊಂದು ಟೆರರಿಸ್ಟ್ ಅಂತ ಯಾರು ಕರೀತಾರೆ, ಕೊಲೆ ಬೇರೆ ಟೆರರಿಸ್ಟ್ ಬೇರೆ. ಕೊಲೆ ಅಂದ್ರೆ ಅರ್ಥ ಏನ್ ಹೇಳಿ? ಇಂಡಿವಿಜುವಲ್ ಇರ್ತದೆ, ಅವನ ಮೇಲೆ ವೈಯಕ್ತಿಕ ಇದ್ದಾರೆ. ಇಲ್ಲಿ ಹಾಗಲ್ಲ, ಟೆರರ್ ಕ್ರಿಯೇಟ್ ಮಾಡ್ಬೇಕಷ್ಟೆ. ಟೆರರ್ ಕ್ರಿಯೇಟ್ ಮಾಡ್ಬೇಕಾದ್ರಿಂದ ಯಾರು ಬೇಕಾದ್ರೆ ಬಾಂಬ್ ಹಾಕೋಬಿಡ. ನೋಡಿ, ಆತ್ಮಹತ್ಯೆ ಬೇರೆ, ಮರ್ಡರ್ ಬೇರೆ, ಎನ್ಕೌಂಟರ್ ಬೇರೆ, ಇದು ಬೇರೆ, ಇಷ್ಟೆಲ್ಲ ವ್ಯತ್ಯಾಸಗಳಿದೆ. ಆ ದೃಷ್ಟಿಯಲ್ಲಿ ಪೂತನೆಯನ್ನು ಕೊಂದ ಅಂತ ಹೇಳಿದ್ರೆ ಯಾತಕ್ಕೆ ಹಿರಿಮೆ ಬಂತು ಅದು ಇದೇ ಪ್ರಶ್ನೆ ಬರುತ್ತೆ. ಪೂತನೆ ಹಿಂದೆ ಏನಾಗಿದ್ಲಿ ಅವಳು? ತಾಟಿಕೆ ಆಗಿದ್ಲು. ಆಗ ರಾಮದೇವರು ವಿಶ್ವಾಮಿತ್ರರು ಇದ್ದಾರೆ. ವಿಶ್ವಾಮಿತ್ರ ರಾಮ ಅವಳನ್ನು ಕೊಂದುಬಿಡು ಲೋಕ ಕಂಠಕ್ಕೆ ಇದ್ದಾಳೆ, ಕೊಂದುಬಿಡು. ಆಗ ರಾಮದೇವ್ರ ಬಗ್ಗೆ ತಾನೇ ಅನ್ಕೋತಾನೆ, ಅವಳು ಹೆಂಗಸು ಅಂತ ಕಣ್ಣೆ ತೋರಿಸ್ಬೇಡ, ಬಹಳ ರಾಕ್ಷಸಿ ಅವಳು, ಗೊತ್ತಾಯ್ತಾ? ಇಲ್ಲಿ ಹೆಂಗಸು ಗಂಡಸು ಪ್ರಶ್ನೆ ಇಲ್ಲ, ಅವಳನ್ನ ಕೊಲ್ಲೇನು ಅಂತ ಅಲ್ಲೇ ಉತ್ತರ ಬಂದಿದೆ. ಹಾಗೂ ತಾಟಕೆನೆ ಇವಳಾದ್ರಿಂದ ಈಗ ಲೋಕ ಕಂಠಕ್ಕೆ ಪ್ರೂವ್ ಆಗಿದೆ. ಎಷ್ಟೋ ಶಿಷ್ಯಗಳನ್ನ ತಾನು ಕೊಂದಿದ್ದಾಳೆ, ತಾನು ಲೀಡರ್ ಅವಳ ಶಿಷ್ಯರೆಲ್ಲ ಕೊಂದಾಕ್ಬಿಟ್ಟಿದ್ದೆ. ಇವಳು ಒಳ್ಳೆಯವಳ. ಇದನ್ನು ಕೊಂದ ಅದು ಗ್ರೇಟ್ ಆಗತ್ತೆ. ಯಾರನ್ನೋ ಕೊಂದ ಅನ್ನೋದು ಬೇರೆ, ಅಪರಾಧಿನ ಕೊಂದ ಅನ್ನೋದು ಬೇರೆ, ಪಾತಕಿನ ಮಹಾಪಾತಕಿ. ಆದ್ದರಿಂದ ಅದು ಗುಣ. ಅದನ್ನ ಎಕ್ಸ್ಪ್ಲೇನ್ ಮಾಡಿದವ್ರು ಏನಾಗತ್ತಾಗ ಒಬ್ಬ ಕೊಲೆಗಾರರೆಲ್ಲ ಪೂಜ್ಯರು ಅಂದಾಗ ಅಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಅದೆಲ್ಲ ತಿಳ್ಕೊಬೇಕಾದ್ರೆ ಅರ್ಥಗಳನ್ನ, ಕಥೆಯೆಲ್ಲ ಗೊತ್ತಿರ್ಬೇಕಾಗ ಅವಾಗ ಅರ್ಥ ಆಗ. ಇಲ್ಲ ನಿಮ್ಗೆ ಪ್ರಶ್ನೆ ಕೇಳೋದಂತ ಪ್ರಶ್ನೆ ಕೇಳ್ಬಿಡ್ತಾರೆ. ಓ ಬಹಳ ದೊಡ್ಡ ವಿಷಯನೇ ಇವೆಲ್ಲ. ಶಕಟಾಸುರ ಭಂಜನ, ಶಕಟಾಸುರ ಭಂಜನ, ಒಂದು ಗಾಡಿ ಹೊಡೆದಾಕಿದ, ಕಾರನ್ನು ಬ್ಲಾಸ್ಟ್ ಮಾಡ್ದ ಅಂದಾಗ ಶಕಟ ಅಸುರ ಭಂಜನ ಪದ್ಯ ಏನಿದೆ, ಅಸುರ. ಪೂತನಿಗೆ ಅಸುರಳು ಅವಳು ಕೂಡ. ಶಕಟನ ಹೇಗೆ ಅಸುರನೋ ಪೂತನಿಗೂ ಅಸುರಿ ಅವಳು. ಅದರಿಂದಾಗಿ ಏನಾಗಿದೆ, ಒಂದಿದ್ದು ಗುಣ ಆಯ್ತು, ದೋಷ ಆಗ್ಲಿಲ್ಲ. ಪೊಲೀಸರಿಗೆ ಅವಾರ್ಡ್ ಕೊಡ್ಬೇಕಾದ್ರೆ ಏನ್ ಮಾಡಿರ್ಬೇಕು, ಅವರು ಇಂಥವ್ರು ಹಿಡಿದಿರ್ಬೇಕು. ಬರೀ ಕೆಲಸ ಮಾಡ್ಕೊಂಡು ಸೈನಾಗ ಕೊಡೋದು ಕೆಲಸ ಮಾಡಿದ್ರು. ಮುಂದೆ ಶಕಟಾಸುರ ಭಂಜನ ನಂದವ್ರಜ ಜನಾನಂದ. ನೋಡಿ, ಎಲ್ಲರನ್ನ ಕೊಲ್ಲೋ ಅಭ್ಯಾಸ ಇದ್ರೆ ಟೆರರಿಸ್ಟ್ ಆಗ್ತಿದ್ದ. ನಂದವ್ರಜ ಜನಾನಂದ. ನಂದವ್ರಜ ಅಂದ್ರೆ ಏನು? ಗೋಕುಲ ನಂದವ್ರಜ, ಅಥವಾ ನಂದ ಇರ್ತಕ್ಕಂಥ ವ್ರಜ ಗೋಕುಲ. ಅಲ್ಲಿ ಜನರಿಗೆಲ್ಲ ಆನಂದ ಉಂಟು ಮಾಡಿದ್ದಾನೆ. ಯಾಕೆಲ್ಲ ದುಷ್ಟರು ಯಾರು ಇಲ್ಲ, ಅದಕ್ಕೆ ಆನಂದ ಉಂಟು ಮಾಡಿದ್ದಾನೆ. ಮುಂದೆ ಸಚ್ಚಿದಾನಂದ ವಿಗ್ರಹ. ಏನೇ ಇರಲಿ, ಅದು ಹುಟ್ಟಿದ್ದಾನ ಅಂತ ಕೇಳಿದ್ರೆ ಇಲ್ಲ, ಸತ್ ಚಿತ್ತ ಆನಂದ ವಿಗ್ರಹ, ಆನಂದಮಯ ಶರೀರ. ಇಲ್ಲ ಹೇಳಿಲ್ಲದ ಒಂದು ಇದು ಮಾಡಿದ್ದಾರೆ, ಒಂದು ವರಹ ಮಾಡಿದ್ದಾರೆ, ಸಕ್ಕರೆ ಹೆಚ್ಚು, ಅದು ಬಿಟ್ಟು ಸ್ನಾನಕ್ಕೆ ಹೋಗ್ತಾನ ಹೋಗೋದಿಲ್ಲ. ಯಾಕೆ? ಅದು ಇದಲ್ಲ, ಅದು ಈ ಮೆಟೀರಿಯಲ್ಲೇ ಅಲ್ಲ. ಅವಾಗ ಬಿಟ್ಟ ಪ್ರಶ್ನೆ ಬರೋದಿಲ್ಲ. ಜಡ ಅಂದ್ರೆ ಅರ್ಥ ಏನದಕ್ಕೆ, ಜಡ ಗಿಡ ಪ್ರಶ್ನೆಗಿಂತ ಹೆಚ್ಚಾಗಿ ಇದು ಎಂಥ ಚೇತನ ಅಂದ್ರೆ ಮಡಿ. ಸಕ್ಕರೆ ಬೈಲಿಗೆ ಅಂತ ಆದ್ರೆ ಅದಾಗುತ್ತೆ. ಸಕ್ಕರೆ ಬೈಲಿಗೆ ಅಂತ ಆಗೋದಾದ್ರೆ ಸಕ್ಕರೆಯಿಂದ ಮಾಡಿದ ಮನುಷ್ಯ ವಿಗ್ರಹಗಳು ಕೆಲಸಕ್ಕೆ ಬರ್ತದೆ. ಅರ್ಥ ಆಯ್ತಾ? ಆದ್ರಿಂದ ಬಾಡಿ ಯಾವುದು ಜ್ಞಾನಾನಂದಮಯವಾದ್ರಿಂದ ಸಮಸ್ಯೆ ಇಲ್ಲ. ನಂದವ್ರಜ ಜನಾನಂದ ಸಚ್ಚಿದಾನಂದ ವಿಗ್ರಹ.
ಒಂದು ಕೃಷ್ಣ ಪರ ಸರಿಗೆ ಹೋಯ್ತು ಅರ್ಥ. ಈಗ ನಂದೊಳದ ಗೋಕುಲ, ಈಗ ಇವರಿಗೆಲ್ಲ ಅರ್ಥ ಮಾಡ್ಬೇಕೀಗ, ಯಾರು ರಾಮದೇವರೇ ಮಾಡ್ಬೇಕೀಗ. ಭಾರಿ ಸುಲಭ. ಪೂತನೆ ಅವ್ರು ತಾಟಕೆ ಆಗಿದ್ದಂತಾಗಿದೆ. ತಾಟಕೆ ಕೊಂದವನು ರಾಮ, ಸಿಂಪಲ್ ಆಯ್ತು. ಪೂತನೆ ಯಾರು ಅಂತ ಗೊತ್ತಿರ್ಬೇಕು ಇದಕ್ಕೆ. ತಾಟಕೆನೆ ಮತ್ತೆ ಹುಟ್ಟಿದವಳಾದ್ರಿಂದ ರಾಮಾವತಾರ ಸಿಂಪಲ್ ಆಗಿ ಅರ್ಥ ಆಗ್ತದೆ. ಇಲ್ಲಿ ಸಮಸ್ಯೆ ಶಕಟಾಸುರ ಭಂಜ. ಶಕಟ ಅಲ್ಲೆಲ್ಲಿದ್ದ ಶಕಟಾಸುರ ಅಂತ ಪ್ರಶ್ನೆ ಬರುತ್ತೆ. ಶಕಟ ಅಂದ್ರೆ ಏನು? ಶ ಅಂದ್ರೆ ಆನಂದ, ಕಟ ಅಂದ್ರೆ ಕಟ್ ಮಾಡೋರು. ಅಂತ ರಾಕ್ಷಸರು ಕೊಂದವರು ಯಾರವರೆಲ್ಲ ಭಾರಿ ಚಾದಿಗಳು ಇಷ್ಟ ಇದ್ದಾರೆ, ಅವ್ರು ಕೊಂದ ಸರಿ ಹೋಯ್ತಾರೆ. ಅವಾಗ ಒಳಗಿನ ಅರ್ಥ ತಗೋಬೇಕು. ಇದು ರೂಢನಾಮ. ಒಳಗಿನ ತಗೊಂಡ್ಬಿಟ್ಟು ಯೋಗಿಗೆ ಅರ್ಥ ತಗೊಂಡ್ರೆ ಯಾರು ಇವರೆಲ್ಲ ಯಾರು ದುಷ್ಟರೆಲ್ಲ ಕಾಮನ್ ಡಿಫೆಕ್ಟ್ ಅಂದ್ರೆ ಖುಷಿಯಿಂದ ಇರೋರು ನಾಶ ಮಾಡೋರು ಅಷ್ಟೆ. ಶಕಟ, ವೆಂಕಟ, ವೇಮ್ ಪಾಪಗಳು ಕಟ್ ಮಾಡೋರು ವೆಂಕಟ. ಇವರು ಪಾಪೇ, ಇವರು ಒಳ್ಳೆಯವ್ರನ್ನ ಕಟ್ ಮಾಡೋರು. ಅದಕ್ಕೆ ಆಪೋಸಿಟ್. ಅದಕ್ಕೆ ಏನಾದ್ರು ಏನು ಕಷ್ಟ ಆಗ್ಲೇ ಇಲ್ಲ. ಮೂರನೇ ಇನ್ನೊಂದು ಅರ್ಥ ಬೇಕೀಗ. ಯಾವುದು? ಪೂತನ ಜೀವಿತ ಹಾರಕ್ಕೆ ವ್ಯಾಸಪರ ಆಗಬೇಕು. ವ್ಯಾಸಪರ ಆಗಬೇಕು, ಹರಿಪರ. ಹರಿಪರ ಸುಲಭ. ಯಾಕೆ? ದುಷ್ಟರನ್ನು ಕೊಲ್ತಾನೆ ಎಂಬುದು ಎಲ್ಲರೂ ಕಾಮನ್. ಹೆಂಗಸ ಗಂಡಸ ದೊಡ್ಡದ. ವ್ಯಾಸರೂಪಕ್ಕೆ ಅರ್ಥ ಮಾಡೋಕೆ ಏನ್ ಮಾಡ್ಬೇಕು? ಅದನ್ನೀಗ ಪೂತನ ಅಂದ್ರೆ ಏನು? ಪ್ರಮದ. ಒಬ್ಬ ಸ್ತ್ರೀ. ಸ್ತ್ರೀಗೆ ಅರ್ಥ ಹೇಳ್ತಾರೆ. ಸ್ತ್ರೀ ಅಂದ್ರೆ ಪ್ರಮದ ಅಂತ ಹೇಳಿದ್ರೆ ಪ್ರಮಾದಕಾರಿ ಮಾಡುವವಳು, ಪ್ರಮಾದಕ್ಕೆ ಕಾರಣವಾಗತಕ್ಕಂಥವಳು, ವಿದ್ಯ. ಅದನ್ನ ನಾಶ ಮಾಡ್ತಾರೆ. ವೇದವ್ಯಾಸ ತಮ್ಮ ಗ್ರಂಥಗಳನ್ನ ಏನ್ ನಾಶ ಮಾಡಿ? ಅಜ್ಞಾನ ನಾಶ ಮಾಡಿದ್ರಿಂದ ವ್ಯಾಸಪರ ಆಗೋಯ್ತು. ಪೂತನ ಜೀವಿತ ಹರಹ. ಅಜ್ಞಾನ ಪೂತನ ಕೆಟ್ಟವಳು, ಅವಿದ್ಯ. ಅವರಿಂದ ಎಲ್ಲ ಬಂತಲ್ಲ, ಸುಧಾ ಶುರುವಾಗೋದು ಅದರಿಂದ. ಅವಿದ್ಯಾ ಪಟಾಲ ಪಿಹಿತ ನಯನ ಎಲ್ಲ ಜನ ಕತ್ಲಲ್ಲಿದ್ರು, ಬೆಳಕೊಟ್ರು. ವಿಜ್ಞಾನ ಭಾನುಮತಿ ಕಾಲ ಬಲೆಯೇ ಅಥವಾ ಪೂತನ ಶಬ್ದಕ್ಕೆ ನಾವೆಲ್ಲ ಕೇಳಿ ಅಭ್ಯಾಸ ಏನಾಗಿದೆ? ಪೂತನೆ ಅರ್ಥ ಆಗ್ಬಿಟ್ಟಿದೆ. ಅದು ಇನ್ನು ಪೂತನ ಶಬ್ದಕ್ಕೆ ದುಷ್ಟಗ್ರಹ ಅಂತ ಅರ್ಥ. ದುಷ್ಟಗ್ರಹಗಳಲ್ಲಿ ಪೂತನ ಅಂತ ಕರೀತಾರೆ. ಪೂತನ, ಏತಿ ಅವೆಲ್ಲ ಕೂಡ ದುಷ್ಟಗ್ರಹಗಳು. ಅದು ಅದೇ ಅರ್ಥನೇ. ಕೆಟ್ಟ ಪದಾರ್ಥಗಳೆಲ್ಲ ಏನದು? ಪೂತನ. ಪೂತ ಸರಿಯಲ್ಲ. ಪೂತರ ಅಂದ್ರೆ ಪವಿತ್ರ. ಭೂತಾತ್ಮ ಬಂದಿದೆಯಲ್ಲ, ಭೂತಾತ್ಮ ಅವಳ ಅಲ್ಲ, ಅದ್ರ ಕೊಂದ ಸರಿ ಹೋಯ್ತು. ಪೂತನ ಜೀವಿತ ಹರಹ. ಆಮೇಲೆ ಶಕಟಾಸುರ ಭಂಜನ, ಅದು ಆಯ್ತು. ವ್ಯಾಸರೂಪಕ್ಕಾಯ್ತು. ವ್ಯಾಸರೂಪಕ್ಕೂ ಹಾಗೆ ಶಕಟರು ಅಂದ್ರೆ ಏನು? ದೇವರಿಗೆ ಆನಂದ ಇಲ್ಲ ಅಂತ ಹೇಳೋರು, ನಿರ್ಗುಣ ಅಂತ ಕರೆಯೋರು. ಅಂಥವ್ರನ್ನೆಲ್ಲ ಪರಮಾತ್ಮ ಭಂಜನ ಮಾಡಿ ವೇದವ್ಯಾಸವ್ರ ನಿರಾಕರಣೆ ಮಾಡಿದ್ರು. ಅಂತ ಶಕಟಾಸುರ ಭಂಜನ. ಸೊ 4 ರೂಪಕ್ಕೂ ಹರಿರೂಪ, ಕೃಷ್ಣ ರೂಪ, ರಾಮರೂಪ, ವ್ಯಾಸರೂಪ. ಅದು ಒಂದೊಂದು ಅರ್ಥ. ಇನ್ನೂ ತುಂಬಾ ಅರ್ಥದಲ್ಲೂ ಕೊಡ್ಸಕ್ ಬರುತ್ತೆ. ಇದು ಒಂದೊಂದು ಹೇಳ್ತಿರೋದು ಅಷ್ಟೇ, ಮುಗಿಯೋದು. ಸಚ್ಚಿದಾನಂದ ವಿಗ್ರಹ. ದೇವರಿಗೆ ದೇಹ ಇದೆ ಎಂಬುದೇ ಮೈನಸ್ ಪಾಯಿಂಟ್. ಅಂದ್ರೆ ಇದೆಯೋ ದೇವರಿದೆ, ಅದಕ್ಕೆ ಒಪ್ಕೊಳ್ಳಿಲ್ಲ. ನಿರಾಕಾರ ಅಂದ್ಬಿಟ್ಟು. ನಿರಾಕಾರ ಅಂತ ಯಾತಕ್ಕೆ ಅಂದ್ರು? ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಂದ್ರು ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತದೆ. ಈ ಪ್ರಾಬ್ಲಮ್ ಹೇಳಿದ್ನಲ್ಲ, ತಮಾಷೆ ಹೇಳ್ತಿರ್ತಾರೆ. ಇಲಿ ಕಾಟಕ್ಕೋಸ್ಕರ ಹಾವಿನ ಸಾಕಿದಾಗ ಆಯ್ತು ಅಂತೆ. ಇಲಿ ಕಾಟಕ್ಕೆ ಹಾವಿನ ಸಾಕಿದಾಗ ಇಲಿ ಪಾಪ ವಸ್ತು ಇವನ್ನೇ ಕೊಂದ್ಬಿಡುದು. ಇನ್ನು ದೊಡ್ಡ ಪಿಶಾಚಿ. ಇದೊಂದು ಮಾತಾಡ್ತಿಗಾರ ಒಂದು ಮಾತು ಬರೀತಾರೆ, ನ್ಯಾಯ ಕೊಟ್ಬಿಡ್ತಾರೆ. ಶಾಂತಿ ಮಾಡಿಸ್ಲಿಕ್ಕೆ ಅಂತ ಹೊರಟ ಪಾಪ ಆಹುತಿ ಕೊಟ್ಟ ಪಿಶಾಚಿ ಬಂತು. ಅದರಿಂದ ಸಣ್ಣ ಗ್ರಹ ದೊಡ್ಡ ಗ್ರಹ ಬಂತು. ಕಳತನ ಮಾಡಿದ್ರು ಎಷ್ಟೋ ದಿನ ಹಾಗೆ ಮಾಡಿರೋದು. ಕಳತನ ಮಾಡಿದಾರ ನೋಡ್ಬಿಡ್ತಾರೆ, ಹೇಳ್ತಂತ ಅವ್ನು ಕೊಂದು ಬಿಡ್ತಾರೆ. ಬಲ್ರ ಕೇಸ್ ಶುರುವಾಯ್ತು. ಮೊದಲು ಯಾವ ಕೇಸ್ ಇತ್ತು? ಆ ಕಳ್ಳರ ಕೇಸಿ ಬಹಳ ಕಡಿಮೆ ಸಿಗ್ತಾ ಇತ್ತು. ಅವ್ನ ಕೊಲ್ತ್ಕೊಂಡು ಎಷ್ಟು ಜನ ಕೊಲ್ಬೇಕು ಅವ್ನಿಗೆ. ಅದು ಇನ್ನೊಬ್ರು ನೋಡ್ದ ಅವನು ಕೊಲ್ಬೇಕು. ಮತ್ತೆ ಅದು ದೊಡ್ಡ ಕೆಲಸ. ಪಾಪ ಮಾಡಿ ಸಣ್ಣ ಪಾಪ ತೊಡ್ಕೊಳಕ್ ಹೋಗಿ ದೊಡ್ಡ ಪಾಪ ಮಾಡಿದಾಗತ್ತೆ. ಇನ್ನು ನಂದವರಜ ಜನ ಆಗ್ಬೇಕೀಗ ಬಹಳ ಸುಲಭ. ಮೇಲ್ನೋಟಕ್ಕೆ ನಂದವರಜ, ಅಯೋಧ್ಯೆ ಎಲ್ಲ ನಂದವರಜ. ಆರಾಮಾಗಿದ್ದ ಜಾಗ. ಅವ್ರಿಗೆ ಎಷ್ಟು ಆನಂದ ಕೊಟ್ರು ಅಂದ್ರೆ ಅಂತ ರಾಜ್ಯ ಆಳಿದವರೇ ಇಲ್ಲ. ದೇವರು ಆ ಕಾಲದಲ್ಲಿ ಬಂದು ರಾಮರಾಜ್ಯ ಅಂಬದು ಒಂದು ದೊಡ್ಡ ಕನಸು. ಅದು ಯಾರಿಗೂ ಗೊತ್ತದು. ಯಾರು ಮಾಡಕ ಎಷ್ಟು ಪ್ರಯತ್ನ ಪಟ್ಟರು ರಾಮರಾಜ್ಯ ತರನಾಗ್ತದೆ ಹೊರತು ಯಾವ್ದಕ್ಕೆ ಬರೋದಿಲ್ಲ. ಯುನಿಕ್ ಅದು. ಇಡೀ ಇತಿಹಾಸದೊಳಗೆ ರಾಮನಂತ ರಾಜ್ಯಭಾರ ಯಾರೂ ಆಡ್ಲಿಲ್ಲ. ರಾಮರಾಜ್ಯ ನಂದವ ರಜ, ಆನಂದದ ಕೂಡ ಜನಗಳ ಗುಂಪು. ರಜ ಅಂದ್ರೆ ಗುಂಪು. ಅವ್ರಿಗೆ ಅದಕ್ಕೆ ಏನ್ ಮಾಡಿದ ಪರಮಾತ್ಮ? ಬರೀ ಆನಂದನೇ ಆನಂದ. ಸತ್ಯಲೋಕದಲ್ಲಿ ಇದ್ದ ಜನಗಳಾದ್ರಿಂದ ರಾಮ ಅವತಾರ ಸರಿ ಹೋಯ್ತು. ವ್ಯಾಸರೂಪಕ್ಕೆ ನಂದವರಜ, ಸಾತ್ವಿಕ ಜೀವರಿಗೆಲ್ಲ ಭಾರಿ ಆನಂದ ಕೊಟ್ಟು, ದುಷ್ಟರಿಗೆ ಭಾರಿ ಸಂಕಟ ಆಯ್ತು. ಸಾತ್ವಿಕ ಜೀವರಿಗೆಲ್ಲ ಲೈಟ್ ಬಂದ ತಕ್ಷಣ ಏನಾಗುತ್ತೆ? ಕಳ್ರಿ ಭಯ ಶುರುವಾಗುತ್ತೆ. ಉಳಿದವರಿಗೆ ಭಾರಿ ಖುಷಿ ಆಗುತ್ತೆ. ಒಳ್ಳೆ ಅದು ನಂದವರಜರಿಗೆ ಆನಂದವನ್ನು ಕೊಟ್ಟ. ಇನ್ನು ಸಚ್ಚಿದಾನಂದ ವಿಗ್ರಹ, ಎಲ್ಲವೂ ಮೂರು ರೂಪನು ಸಚ್ಚಿದಾನಂದ ವಿಗ್ರಹ. ಎಲ್ಲ ಅವತಾರ ಸಚ್ಚಿದಾನಂದ. ರಾಮರೂಪ ಹಾಗೆ, ಕೃಷ್ಣ ರೂಪ ಹಾಗೆ, ವ್ಯಾಸ ರೂಪ ಹಾಗೆ, ಅನಂತ ರೂಪಗಳು ಹಾಗೆ. ಆದ್ರಿಂದಾಗಿನೇ
ಕಾಮನ್ ಸಚ್ಚಿದಾನಂದ ವಿಗ್ರಹ. ಆ ಮಾತನ್ನು ಹೇಳೋದಲ್ಲ, ತೋರಿಸ್ಬೇಕಲ್ಲಿ ನಾವೀಗ. ಕೃಷ್ಣ ಸಚ್ಚಿದಾನಂದ ಮಾತು ಬರ್ತದೆ, ವೇದವ್ಯಾಸ ಅದು ಮಾತು ಬರುತ್ತೆ, ರಾಮದೇವ್ರ ಬಗ್ಗೆನೂ ಬರುತ್ತೆ. ಆದ್ರಿಂದ ಅರ್ಥ ಸರಿ ಹೋಗ್ಬೋದು, ವ್ಯಕ್ತಿ ಪ್ರಮಾಣ ಇರಬೇಕು. ಪ್ರಮಾಣ ಇದೆ. ಮತ್ತೆ ನಂದರ ಜನರಿಗೆ ಆನಂದ ಉಂಟು ಮಾಡಿದವನು ರಾಮ. ಯಾತಕ್ಕೆ? ರಮಯತಿ ಇತಿ ರಾಮ, ಆನಂದ ಉಂಟು ಮಾಡಿದ ರಾಮ. ಬಹಳ ಸುಲಭ. ಕೃಷ್ಣ ಹಾಗೇನೆ ಕಷ್ಟ ಕಡಿತಾನಾದ್ರಿಂದ ಕೃಷ್ಣ. ವೇದವ್ಯಾಸ ದೇವರು ಸಂಸಾರ ಕ್ಲೇಶವನ್ನೇ ಬಿಡಿಸ್ತಾರಾದ್ರಿಂದ ಅಂತ ಜ್ಞಾನ ಕೊಟ್ಟಿದ್ರಿಂದ ಅವರು ಜನ ಆನಂದ. ನಂದ ಅಂದ್ರೆ ಸ್ವರೂಪದಲ್ಲಿ ಆನಂದ ಇರತಕ್ಕಂಥ ಜನಗಳು ಸಾತ್ವಿಕ ಜನಗಳು ಅಂತ. ಉಳಿದ ಸ್ವರೂಪದಲ್ಲಿ ಆನಂದ ಇಲ್ಲ ಅವರಿಗೆ. ಷೋಡಶ ನವನೀತನ ವಿಲಿಪ್ತಾಂಗೋ ನವನೀತ ನಟೋ ಅನಘ ನವನೀತ ನವಾಹಾರೋ ಮುಜಕುಂದ ಪ್ರಸಾದಕ. ಅದೆಷ್ಟಿದೆ? ನವನೀತ ವಿಲಿಪ್ತಾಂಗ, ನವನೀತ ನಟ ಅನಘ, ನವನೀತ ನವಾಹಾರ ಮುಜಕುಂದ ಪ್ರಸಾದಕ. ನವನೀತ ವಿಲಿಪ್ತಾಂಗಾಯ ನಮಃ, ನವನೀತ ನಟಾಯ ನಮಃ, ಅನಘಾಯ ನಮಃ, ನವನೀತ ನವಾಹಾರಾಯ ನಮಃ, ಮುಜಕುಂದ ಪ್ರಸಾದಕಾಯ ನಮಃ. ಪ್ರಸಾದ ಕೃತ್ ಒಂದು ಪಾಠ ಇದೆ, ಮುಜಕುಂದ ಪ್ರಸಾದ ಕೃತೇ ನಮಃ. ಇದರಲ್ಲಿ ನವನೀತ ವಿಲಿಪ್ತಾಂಗ ಕೃಷ್ಣನೇ ಬಹಳ ಸುಲಭ. ಮೈಯೆಲ್ಲ ಬೆಣ್ಣೆ ಹಚ್ಕೊಂಡ್ಬಿಟ್ಟು ಸರಿ ಹೋಯ್ತು. ನವನೀತ ನಟ, ನವನೀತ ನಟ, ನವನೀತ ನಟ ನವನೀತದಂತೆ ನಟನ ನಟಿಸುವವನು, ನವನೀತ ಚೋರನಂತೆ ನಟಿಸುವವನು ಅಂತ ಅರ್ಥ. ಅನಘ ದೋಷ, ಅಂದ್ರೆ ಪಾಪ ದೋಷ, ನಿರ್ದೋಷನಾದವನು. ನವನೀತ ನವಾಹಾರ, ನವನೀತ ಎಂಬ ಹೊಸ ಆಹಾರದಿಂದ ಕೂಡಿದವನು. ಮುಚುಕುಂದ ಪ್ರಸಾದಕ, ಮುಚುಕುಂದನಿಗೆ ಪ್ರಸಾದ ಮಾಡಿದವನು. ಕೃಷ್ಣ ರೂಪಕ್ಕೆ ಡೈರೆಕ್ಟೇ ಬರುತ್ತೆ, ಏನು ಸಮಸ್ಯೆನೇ ಇಲ್ಲ. ಆದ್ರೆ ಇದಕ್ಕೆ ತಗೋಬೇಕೀಗ, ರಾಮರೂಪಕ್ಕೆ ತಗೋಬೇಕು. ನವನೀತ ವಿಲಿಪ್ತಾಂಗ, ನವನೀತ ಅಂದ್ರೆ ನವನೀತ ಅಭಿಮಾನಿ ದೇವರು ವಾಯುದೇವರು. ಹನುಮಂತ ದೇವರೇ ನವನೀತ, ಅವ್ರನ್ನ ಅಲಿಂಗನ ಮಾಡಿಕೊಡ. ನವನೀತ ವಿಲಿಪ್ತಾಂಗ. ಏನು ಸುಂದರಕಾಂಡದ ಕೊನೆ ಬರೋದು ಅದೇ ಕಥೆನೆ. ಸರ್ವಾಂಗ ಕೈ ಪ್ರಣತಿವಶ್ಚ ಚಕಾರ ಭಕ್ತ ಸಾಕ್ಷಾತ್ ಅರ್ಧ ಮಾಡ್ಕೊ. ರಾಮೋಪಿ ದಾನರದಾತು ಅಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ವಲಿತಸ್ಯ ವಿರಕ್ಷ ಕಿಂಚಿತ್ ಸ್ವಾತ್ವಪ್ರಧಾನ ಬಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟ. ಇಂಪಾರ್ಟೆಂಟ್ ಪಾಯಿಂಟ್ ಕವರ್ ಮಾಡೋದ್ರೆ ನವನೀತ ನವಾಹಾರ, ನವನೀತ ವಿಲಿಪ್ತಾಂಗ. ಮತ್ತೆ ಯಾವ್ದಾಯ್ತು? ರಾಮಾವತಾರ ಮುಗಿತು, ವ್ಯಾಸಾವತಾರಕ್ಕೆ ಹೋಗ್ತು. ವ್ಯಾಸಾವತಾರಕ್ಕೆ ಏನ್ ಮಾಡ್ಬೇಕೀಗ? ಅದೇ ವಾಯುದೇವರೇ ಬಂದು ಶ್ರೀಮದ್ ಆಚಾರ್ಯರು ಮಧ್ವೀಜ ಬರೋದಕ್ಕೆ ಇಬ್ಬರು ಆಲಿಂಗನ ಮಾಡಿಕೊಟ್ರು ಅಂತ ಹೇಳೋದಿಲ್ಲ. ನವನೀತ ನವನೀತ ವಿಲಿಪ್ತಾಂಗ ಮೂರಕ್ಕೂ ಬಂತು. ಮಧ್ವಾಚಾರ್ಯ ಯಾಕೆ ತರ್ತೀರಿ ಮಧ್ಯೆ ಅಂತ ಕೇಳಬಾರ್ದು. ಮಧ್ವಾಚಾರ್ಯ ಅವತಾರ ಮಾಡಿದ್ದೆ ವ್ಯಾಸರ ಸೇವೆಗಾದ್ದರಿಂದ ಅವ್ರ ಹೆಸರು ಬರಲೇಬೇಕು. ವಿಲಿಪ್ತ, ಲಿಪ್ತ ಅಂದ್ರೆ ಲಿಪ್ತ ಅಂದ್ರೆ ಬೆತ್ತಲ್ಪಟ್ಟ, ವಿಲಿಪ್ತ ಅಂದ್ರೆ ಭಾರಿ ಬೆತ್ತಲ್ಪಟ್ಟ. ವಿ ಶಬ್ದಕ್ಕೆ ಎರಡರ್ಥ, ವಿಶೇಷ ಅಂತ ಒಂದರ್ಥ, ವಿರುದ್ಧ ಅಂತ ಒಂದರ್ಥ. ವಿರುದ್ಧ ಅರ್ಥ ಮಾಡಬಾರ್ದು, ವಿಶೇಷ ಅರ್ಥ. ಯಾಕಂದ್ರೆ ಮೈಯೆಲ್ಲ ಹೆಚ್ಚು ಅದಕ್ಕೆ ಅಲಂಕಾರ ಮಾಡ್ತಾರೆ. ಇವತ್ತು ಬೆಣ್ಣೆ ಅಲಂಕಾರ ಮಾಡೋ ಉದ್ದೇಶ ಏನಂದ್ರೆ ವಾಯುದೇವರನ್ನ ಅಲಿಂಗನ ಮಾಡ್ಕೊಂಡಿದ್ದ ಪರಮಾತ್ಮ ಅಂತ ಅರ್ಥ. ಅದಕ್ಕೆ ಇವ್ರು ಬೆಣ್ಣೆ ಬರುತ್ತೆ ವಾಪಸ್ ಹೊತ್ತು ಕೊಟ್ಟರೆ ಉಪಯೋಗ. ನವನೀತ ಸೇವೆನೂ ಆಯ್ತು, ಬೆಣ್ಣೆನೂ ಬರುತ್ತೆ ಅಂತ. ನವನೀತ ನಟ, ನವನೀತ ನಟ, ನವನೀತವನ್ನ ಕದಿಲಿಲ್ಲ ಕೃಷ್ಣ, ಕದ್ದಂತೆ ಮಾಡಿದ್ದೆ ಹೊರತು ಏನು ಅಲ್ಲ. ದೇವರು ಕದಿಯೋ ಪ್ರಶ್ನೆ ಇಲ್ಲ. ಯಾಕೆ? ಅವದ್ದೇ ನನ್ನ ಮೇಲೆ ಕಳೆದ್ರೆ ಯಾರು ಕೊಡಕ್ ಸಾಧ್ಯ? ನಾನೇ ಏನು ಮಾಡ್ತೀನಿ, ನನ್ನ ಮೇಲೆ ಕೇಸ್ ಹಾಕಿ ಹೋಗ್ತಾರೆ. ನವನೀತ ನಟ ಹೌದು, ಒಂದು ಬ್ಯಾಗ್ದವಳು ಹರಿತಾವ ಸರಿ ಮಾರುತರುಣ ಅವನೀತದೋಳು. ಬೆಣ್ಣೆಲ್ಲಿರೋರು ಯಾರು? ವಾಯುದೇವರು ಬೆಣ್ಣೆಲ್ಲಿರೋ. ಒಂದು ಕದ್ದಾದ ಏನರ್ಥ? ತಂದೆ ತಗೊಂಡ ತಂದೇನು ರಾತ್ರಿ ಸುಮಾರು 12 ಗಂಟೆವರೆಗೆ ಓಪನ್ ಮಾಡಿರ್ತಾರೆ. ಕಳ್ಳ ಅಂತ ಕೇಸ್ ಕೊಟ್ಬಿಟ್ರೆ ನಾನೇ ಇದ್ದೀನಿ ಮನೆ ಒಳಗೆ ಅಷ್ಟೇ. ಅದು ಕಳ್ಳತನ ಅಂತ ಕರೆಯೋದಿಲ್ಲ. ಇನ್ನೊಬ್ರು ತಗೊಂಡ್ರೆ ಕಳ್ಳ ಆಗ್ತಾನೆ ಹೊರತು ಸ್ವಕೀಯಂ ಪರಿತ್ಯಜನ್, ತನ್ನನ್ನು ತ್ಯಾಗ ಮಾಡಿದ್ರೆ ಕಳ್ಳ ಅಂತಲ್ಲ. ತನ್ ತಗೊಂಡ್ರೆ ಕಳ್ಳ ಅಲ್ಲ, ಇನ್ನೊಬ್ರು ತಗೊಂಡ್ರೆ ಕಳ್ಳ. ಇನ್ನೊಬ್ರಿಗೆ ಕೊಟ್ರೆ ತ್ಯಾಗ. ತದ ಕೊಟ್ಟಿಗೆ ಹಾಕೊಂಡೆ ನಾನು ದಾನ ಮಾಡಿದ್ದೆ ಚಲಕ್ಕಾಗ್ತ, ದುಡ್ಡು ತನ್ನ ಕೊಟ್ಕೊಂಡು ದಾನ ಮಾಡ್ತಿದ್ದೆ. ಮತ್ತೆ ನವನೀತ ನಟ, ನವನೀತವನ್ನ ಕದ್ದಂತೆ ನಾಟಕ ಮಾಡಿದ್ದೆ ಹೊರತು ಕದ್ದಿಲ್ಲ. ಇನ್ನೂ ತಗೊಂಡು ರಾಮಾವತಾರಕ್ಕೆ ಬರ್ಬೇಕು. ನವನೀತ ಅಂದ್ರೆ ಮತ್ತೆ ವಾಯುದೇವ. ನವನೀತ ವಾಯುದೇವರು ಕೂಡ ಏನ್ ಮಾಡ್ತಾರೆ? ನಟನೆ ಮಾಡ್ತಾರೆ. ಸುಂದರಕಾಂಡ ಪೂರ್ತಿ ನಟನೆ. ಅಲ್ಲಿ ಸೀತೆ ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಹೋಗೋ ನೆಸಿಟಿನೇ ಇಲ್ಲ, ಗೊತ್ತಾಯ್ತಾ? ಅಲ್ಲಿ ಹೋಗಿದ್ದು ಇದು ಹೋಗಿದ್ದು ಹರಿದ ಮಾಡೋದೆಲ್ಲ ತರೋದು, ರಾಕ್ಷಸಿಗೆಲ್ಲ ಇದು ಮಾಡೋದು ಎಲ್ಲ ಕೂಡ ನಟ. ಸೊ ನವನೀತ ಅಭಿಮಾನಿ ವಾಯುರಪಿ
ನಟ ಅಷ್ಟೇ. ಇಬ್ರು ನಾಟಕ ಮಾಡಿದವ್ರಿಗೆ ವಜ್ರಾಸ ಬಹಳ ವಿಸ್ತಾರವಾಗಿ ಬರೀತಾರೆ. ಬರಿಬೇಕಾದ್ರೆ ಯಾಕೆ ಮಾಡಿದ್ರು ಅಂದ್ರೆ ಜನ ಪರಿಸರೋತ್ತಮತ್ವದ ಬಗ್ಗೆ ಭ್ರಾಂತಿ ಬರಲಿ, ನನ್ನ ಬಗ್ಗೆನೂ ಭ್ರಾಂತಿ ಬರಲಿ ಜನಗಳಿಗೆ ಅನ್ನುವ ಎಷ್ಟು ಕನ್ಫ್ಯೂಷನ್ ಹನುಮಂತನಿಗೆ. ಈತ ಜೀವೋತ್ತಮ ಹೇಗಾಗಿ ಗುಣನಾಮ ಹೇಗೆ ಬರುತ್ತೆ ಅಂತೇಳಿ ಹೇಳ್ಬೇಕು. ಆ ರೀತಿ ಮೋಹ ಹುಟ್ಟಿಸ್ತಾರೆ. ಅವ್ರಲ್ಲಿ ಭಕ್ತಿ ಬಂದ್ಬಿಟ್ರೆ ಮುಕ್ತಿ ಕೊಡ್ಬೇಕಾಗತ್ತೆ. ಭಕ್ತಿ ಬರಬಾರ್ದು. ಪೊಲೀಸಿಗೆ ನಮಸ್ಕಾರ ಮಾಡಿಕೊಳ್ಳೋಕೆ ಅವಕಾಶ ಕೊಡೋದಿಲ್ಲ. ಮೇಷ್ಟ್ರು ಇರ್ತಾರೆ, ಕಾಪಿ ಹೊಡೆದ ಬರ ಕಾಲಿಗಳು ಬರ್ತಾರೆ, ನಮಸ್ಕಾರ ಮಾಡಬೇಡ ಅಂತ. ಸುಮ್ಮನೆ ನೋಡ್ಬಿಟ್ರೆ ನಮಸ್ಕಾರ ಮಾಡಿಸ್ಬಾರ್ದು, ಇವರೇ ಗಟ್ಟಿ ಹೋಗುತ್ತೆ ಅಂತ ಹೇಳೋದಿಲ್ಲ. ನಮಸ್ಕಾರ ಮಾಡಿಸ್ಕೊಂಡು ಕ್ಷಮಿಸ್ಬೇಕಾಗತ್ತ ಅವನ್ನ. ಪಾಯಿಂಟ್ ಗೊತ್ತಾ? ಆಮೇಲೆ ಏನಂತಾರೋ ಅಷ್ಟು ಕಾಲಿಡ್ಕೊಂಡು ಕ್ಷಮಿಸಲ್ ನೋಡ್ರಿ ಪಾಪ ಅನ್ನೋದಿಲ್ಲ. ಅದಕ್ಕೆ ಅಲೋ ಮಾಡಲ್ಲ. ಏನ್ ಮಾಡ್ತಾರ ಅವರು? ನೋ ಬರಬೇಡ, ದೂರ ಇವ್ರು ಮುಟ್ಬೇಡ ಅಂತ. ಯಾತಕ್ಕೆ? ಅದು ದುರ್ಲಾಭ ಪಡಿತೀನಿ ಮಾಡಿದ ಅಂತ ಅಪ್ಲಿಕೇಶನ್ ಇಸ್ಕೊಂಡ ತಕ್ಷಣ ಒಂದು ಆಕ್ಷನ್ ತಗೋಬೇಕಾದ್ರೆ ಏನಾರು ಒಂದು ಯಾವಾಗ ಕಾಲಿಡಿದ ಮೇಲೆ ಕ್ಷಮಿಸ್ಬೇಕಾದ ಜವಾಬ್ದಾರಿ ಬಂದ್ಬಿಡ್ತದೆ. ಬಟ್ ಕ್ಷಮಿಸಲಾರದ ತಪ್ಪಿದು, ಅಕ್ಷಮ್ಯ ಅಪರಾಧ. ಅದಕ್ಕೇನು ಅವಕಾಶ ಕೊಡಬಾರ್ದು. ಇದನ್ನ ಮಾಡೋದು. ಕೆಲವು ಸತಿ ಅಪ್ಲಿಕೇಶನ್ ರಿಸೀವ್ ಕೂಡ ಮಾಡಲ್ಲ. ಮಾಡಿದ್ರೆ ಏನಾಗುತ್ತೆ? ಈ ಪೊಲೀಸ್ ಕಂಪ್ಲೇಂಟ್ ಬಿಟ್ಟು ತಗೊಳ್ಳೋದಿಲ್ಲ. ಎಲ್ಲ ಕಂಪ್ಲೇಂಟ್ ಬಿಟ್ಟರೆ ತಗೊಳ್ಳೋದಿಲ್ಲ. ಕೊಟ್ಟರೆ ಬಂದು ಆಕ್ಷನ್ ದೊಡ್ಡ ಇದು ಶುರು ಆಗತ್ತೆ. ಆಮೇಲೆ ಅದು ಅಗತ್ಯ ಇಲ್ಲ ಅದ್ರ ಬಗ್ಗೆ. ಮುಂದೆ ನವನೀತ ನವಾಹಾರ. ನವನೀತ ಎಂಬ ನವಾಹಾರ, ಹೊಸ ಆಹಾರ. ಬೆಣ್ಣೆ ತಿಂದ ಅಲ್ಲ. ನವನೀತ ಹೊಸ ಆಹಾರ ತಗೊಂಡು ಒಡಗಿರೋ ವಾಯುದೇವರು ಹೊಸ ಆಹಾರ. ನವನೀತ ನಟಃ ಅನಘ. ನವನೀತ ನವಾಹಾರ. ನವ ಅಂದ್ರೆ ಹೊಸ. ಇಂಥ ನವನೀತ ಅಲ್ಲ, ಹೊಸ ನವನೀತ ಎಂಬ ಆಹಾರವನ್ನು ತಗೊಂಡವರು. ಅದು ಆಹಾರ ಯಾಕೆ ತಗೋತಾರೆ? ವಾಯುದೇವ ಅಷ್ಟು ಪ್ರೀತಿ. ಇವತ್ತು ಕಾಶಿ ಅವಲೋ ಮಾಡಿರ್ತಾರೆ, ತಿನ್ಲಕ್ಕೆಲ್ಲ ಮಾಡೋದು ಹೊರಗಿಟ್ಟೊಳಗೆ ಬಹಳ ಪ್ರೀತಿ ಇದೆ. ಅದಕ್ಕೆ ಎಷ್ಟೋ ಪ್ರಾಣಿಗಳು ತಮ್ಮ ಒಂದು ಮರಿ ಹಾಕಿದ ಒಂದು ಮರಿ ತಿಂದ್ಬಿಡುತ್ತಂತೆ. ತಮ್ಮ ಬೆಕ್ಕಿನ ಬಗ್ಗೆ ಹೇಳ್ತಾರೆ, ಬೆಕ್ಕಿನ ಬಗ್ಗೆ ಹೇಳ್ತಾರೆ, ತಿಂದ್ಬಿಡುತ್ತೆ. ಯಾಕೆ? ಬಹಳ ಪ್ರೀತಿ ಇದ್ದಾಗ ಏನ್ ಮಾಡ್ತಾರೆ? ತುಂಬಾ ಪ್ರೀತಿ ಜೋರಾಗಿ ಗುತ್ತಾರಲ್ಲ, ಹಾಗೆ ಬಿಡಕ್ಕೆ ಬಿದ್ದೋದಿಲ್ಲ, ಸಂತೋಷ ಪಡೋದಕ್ಕಷ್ಟೇ. ಜೋರಾಗಿ ಗುತ್ತೋದು, ಇಲ್ಲ ಬಹಳ ಕೈ ಹಿಡಿದು ಒತ್ತೋದು, ಅವೆಲ್ಲ ಏನ್ ಮಾಡ್ತಾರೆ? ಸುಮ್ಮನೆ ಕೊಟ್ಟರೆ ಸೆಕೆಂಡ್ ಅಲ್ಲ. ಅದು ಗೊತ್ತಿದ್ರೆ ಏನಾಗುತ್ತದ? ಒತ್ತಿ ಈಗ ಅನ್ಬೇಕು, ಕೈ ಕುಡುಕ್ಬೇಕು. ಅಷ್ಟಾದ್ರೆ ಸಮಸ್ಯೆ. ಭುಜಕುಂದ ಪ್ರಸಾದಕ ಸುಲಭ. ಸೊ ಎಲ್ಲ ಅವತಾರಕ್ಕೂ ಬರುತ್ತೆ. ಈಗ ನವನೀತ ವಿಲಿಪ್ತಾಂಗ ವ್ಯಾಸಾವತಾರಕ್ಕಾಯ್ತು. ವೇದವ್ಯಾಸರು ಬೋಹನ ಮಾಡ್ತಾರೆ. ಘೃತಾಚಿ ಬಂದಾಗ ಆಸಕ್ತರಾದಂತೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಸರ್ಮೋಹನವಾದ ಕಾರ್ಯವನ್ನು ಮಾಡೋದೇ ನವನೀತ ನಟಃ. ಅನಘ ಅದಕ್ಕೆ ಇಮಿಡಿಯೇಟ್ ಹೇಳಿದ್ರು, ಪಾಪ ಇಲ್ಲೇ ಇಲ್ಲ, ದೋಷನೇ ಇಲ್ಲ. 3 ಅವತಾರಕ್ಕೂ ದೋಷ ಇಲ್ಲ. ರಾಮಾವತಾರಕ್ಕಿಲ್ಲ, ಕೃಷ್ಣಾವತಾರಕ್ಕಿಲ್ಲ, ವ್ಯಾಸಾವತಾರಕ್ಕಿಲ್ಲ, ಯಾವ ಅವತಾರಕ್ಕೂ ಇಲ್ಲ. ಬರೀ 3ಕ್ಕೆ ಅಲ್ಲ, ಯಾವ ಅವತಾರಕ್ಕೂ ಇಲ್ಲ. ನವನೀತ ನವಾಹಾರ. ವೇದವ್ಯಾಸ ನಮಗೆ ಏನು ಕೊಟ್ರಿ? ಈಗ ನವನೀತ ನವಾಹಾರ ಏನದು? ಬೆಣ್ಣೆ ಅಂತ ಒಳ್ಳೆ ಶಾಸ್ತ್ರವನ್ನು ಕೊಟ್ಟರು. ಗೊತ್ತಾಯ್ತಾ? ಮತ್ತೆ ನವನೀತೇನ ನವಾಹಾರ. ತೊಂಬಡಿ ಬಂದ ಕುರುಸೂತ್ರ ಭಾಷ್ಯಂ ಅಂತ ಹೇಳ್ಬಿಟ್ಟು ಅವ್ರ ಕಾಲ ಬರೆಸಿದ್ರು. ನವನೀತೇನ ನವಾಹಾರ. ಆಹಾರ ಅಂತ ಕರಿಬಹುದ ಅಂದ್ರೆ ಆಚಾರ್ಯ ಹೇಳ್ತಾರೆ, ಆಹಾರ ದ್ವಿಧ ಪ್ರೋಕ್ತ. ಆಹಾರ 2, ಒಂದು ಮೈಂಡ್ ಫುಡ್, ಇನ್ನೊಂದು ಬಾಡಿ ಫುಡ್. ಇವತ್ತು ನಮಗೆಲ್ಲ ಬಾಡಿ ಫುಡ್ ಅರ್ಥ ಆಗ್ತದೆ. ಮೈಂಡ್ ಫುಡ್ ಒಳ್ಳೆ ವಿಷಯ ಓದಿದ್ರೆ ಒಳ್ಳೆ ಆಹಾರ ತಿಂತಾನೆ, ಕೆಟ್ಟ ಗ್ರಂಥ ಓದಿದ್ರೆ ಕೆಟ್ಟ ಆಹಾರ ತಿಂತಾನೆ, ಮನಸ್ಸು ಕೆಡಿಸ್ಕೊಂಡ್ಬಿಡ್ತಾನೆ. ಇವತ್ತು ಜ್ಞಾನ ಓದೇ ಇಲ್ಲ, ಹಸಿವಿದ್ದಾನೆ, ಹಾಗಾಗತ್ತೆ. ಆದ್ರಿಂದ ಸಮಸ್ಯೆ ಇಲ್ಲ. ಭುಜಕುಂದ ಪ್ರಸಾದ. ಭುಜಕುಂದನಿ ಪ್ರಸಾದ ಮಾಡದ. ಇದು ಸರಿಗೋಯ್ತು. ಯಾರಿಗೆ ಸರಿಗೋಯ್ತು? ವೇದ ಅಲ್ಲ, ಕೃಷ್ಣನೇ ಸರಿ ಹೋಗಿ, ಸಮಸ್ಯೆ ಇಲ್ಲ. ಯಾಕಂದ್ರೆ ಇದೆಲ್ಲ ಕತೆ ಕೇಳಿರ್ತಾರೆ, ಸಮಸ್ಯೆ ಇಲ್ಲ. ಈ ರಾಮಾವತಾರ ಮಾಡ್ಬೇಕು. ಹೆಂಗ್ ಮಾಡ್ಬೇಕೀಗ? ಭುಜಕುಂದ ಪ್ರಸಾದಕ. ವಿಭೀಷಣ ಮುಚ್ಚುಗುಂದ ಹೇಗೆ ಆಗ್ತಾನೆ? ಮಲಗಿರ್ಬೇಕಲ್ಲ, ಮಲಗಿರ್ಬೇಕು ಫಸ್ಟ್. ಕುಂಭಕರ್ಣ ಮಲಗಿದ್ದ, ಒಡಗಿದ್ದ ವಿಜಯನಿಗೆ ಪ್ರಸಾದ ಮಾಡೋದು. ವಿಜಯನಿಗೆ ಪ್ರಸಾದ ಮಾಡೋದು. ಆದ್ರಿಂದ ಮುಚ್ಚುಗುಂದ ಪ್ರಸಾದ ಸರಿ ಹೋಯ್ತು. ನಿದ್ದೆ ಮಾಡೋರಾಗ್ಬೇಕು ಇಲ್ಲಿ, ಬೇರೆ ತಿರಬಾರ್ದು. ನಿದ್ದೆ ಮಾಡಿದ ಯಾರು? ಕುಂಭಕರ್ಣ. ಅದರಿಂದ ಸಮಸ್ಯೆ ಬರಲಿಲ್ಲ. ರಾಮಾಯಣದ ಮುಚ್ಚುಗುಂದ ಆತ. ರಾಮಾಯಣದ ಮುಚ್ಚುಗುಂದ ಯಾರು? ಉಳಿದೆಲ್ಲ ನಿದ್ರೆ ಮಾಡೋದು ಮಾತ್ರ ತಗೋ. ಮಹಾಭಾರತದ ಕುಂಭಕರ್ಣ ಯಾರು ಅಂದ್ರೆ ಮುಚ್ಚಗುಂದ. ಇದೆಲ್ಲದ ಸಾಮಾನ್ಯ ದೃಷ್ಟಾಂತ ಅಷ್ಟೇ. ಮುಚ್ಚಗುಂದ ಪ್ರಸಾದಕ. ಅದರ ಸಮಸ್ಯೆ ಬರಲಿಲ್ಲ. ರಾಮಾವತಾರಕ್ಕೆ ಸರಿಗೋಯ್ತು. ವೇದವ್ಯಾಸಾರಕ್ಕೆ ಮುಚ್ಚುಗುಂದ ನಿದ್ದೆ ಮಾಡೋಲ್ಲ, ನಿದ್ದೆ ಹೊಡೆಯೋರೆ. ಆದ್ರಿಂದ ಅಜ್ಞಾನ ಬರೀ ಎಲ್ಲ ಬೆಳಗಿರ್ತಾರ. ಆದ್ರೆ ಎಲ್ರಿಗೂ ಪ್ರಸಾದ ಮಾಡೋದು, ಹೇಳಿ ಹೇಳಿ ಹೇಳಿ. ಆದ್ರಿಂದ ಸರಿ ಹೋಯ್ತು. ಮುಚ್ಚುಗುಂದ ಪ್ರಸಾದಕ. ಯಾವ ಸಮಸ್ಯೆ ಇಲ್ಲ. ಮುಚ್ಚಗುಂದವತ್ ವಿದ್ಯಮಾನಾನಾಂ ವಿಷಯ ಪ್ರಸಾದ ಕೃತ್. ಪ್ರಸಾದ ಮಾಡಿದವನು. ಅವ್ರು ಬಂದಿದ್ದ ಜಾತಕ್ಕೆ ಎಲ್ಲ ಶಾಪದಿಂದ ಇವತ್ತು ರೋಗಿ ಕೋಮದಲ್ಲಿದ್ದಾನೆ. ಅವನಿಗೆ ರೋಗ ಇದೆ ಅಂತ ಗೊತ್ತು ಕೂಡ ಇಲ್ಲ ಅವನಿಗೆ. ಅದಕ್ಕೆ ಇದು ಕೋಮನೇ ಅಲ್ಲ. ಕೋಮ ಬಂದಿದೆ, ಅವನಿಗೆ ಎಚ್ಚರ ಇದ್ರೆ ಕೋಮ ಆಗೋದಿಲ್ಲ. ನಮ್ಗೆ ಎಷ್ಟು ಅವಿದ್ಯೆ ಬಂದಿದೆ ಅಂದ್ರೆ ನಮ್ಗೆ ಎಚ್ಚರ. ನಾವು ಜ್ಞಾನಿಗಳನ್ನ ಕಂಡ ತಮಾಷೆ ಮಾಡ್ತೇವೆ.
ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ನಾವರಿಂದ ಹೊರಗೆ ಬರೋದಂತೆ. ಆಕ್ಚುಲಿ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ, ನಮ್ಮ ಪ್ರಕಾರ ಅದು ಬುದ್ಧಿ ಇಲ್ಲದ ಕೆಲಸ. ಸುಮ್ಮನೆ ಕುಡ್ಕೊಂಡು ತಿರ್ಕೊಂಡು ಹೋಗ್ಬಾರ್ದು, ಏನು ವಿನಾಚಾರ ಡಬಲ್ ಅಜ್ಞಾನ. ಇದು ಎಚ್ಚೆತ್ತರಿಲ್ಲ ಅಜ್ಞಾನ. ಕುಡಿದು ಬರೀತಾರಲ್ಲ, ಡೇಂಜರ್ ಅದು. ಬರೀ ಮದನ ಇಳಿಸ್ಬಿಡು, ಕುಡಿದು ಬರೀದ ಇಳಿಸೋದು ಕಷ್ಟ. ಯಾತಕ್ಕೆ? ಕುಡಿದು ಅದೇ ಅಮಲಲ್ಲೇ ಇರ್ತಾನ. ನಮ್ಮ ಅವಿದ್ಯಾಗ್ರಸ್ತರಾದ್ದರಿಂದ, ಬರೀ ಡೇಂಜರ್ಸ್ ಮನೆಗಿರೋದ್ರಿಂದ ಅನುಗ್ರಹ ಮಾಡಕ್ಕೋಸ್ಕರ ಬಂದವರು. ಯಾವ ಮಕ್ಕಳು ಕೂಡ ಹಸಿವಂತ ಬರ್ತಾರೆ ಹೊರತು ದುಡ್ಡಿತ್ತ, ಪ್ರಾವಿಡೆನ್ಸ್ ತಂದ್ರ, ಅಡಿಗೆ ಆಯ್ತಾ ಏನು ಕೇಳೋದಿಲ್ಲ. ಹಸಿವಾಗಿದ್ದು ಹೊಳ್ತಾ ಕೂತ್ಬಿಡ್ತಾರೆ ಅಷ್ಟೇ. ಅದೇ ಸ್ಥಿತಿ ಇವತ್ತು ನಮಗೆ. ಅದು ಕೂಡ ಗೊತ್ತಿಲ್ಲ. ಆ ವ್ಯವಸ್ಥೆ ಯಾರು ಮಾಡ್ತಾರೆ? ದೊಡ್ಡವ್ರು ಮಾಡ್ತಾರೆ. ಮಕ್ಕಳಿಗೆ ನೀ ಕೇಳೇ ಇಲ್ಲ, ಅದಕ್ಕೆ ಅಡಿಗೆ ಮಾಡಿಲ್ಲ ಅಂತಾರೆ. ಅವ್ರ ಪ್ರಾಬ್ಲಮ್ ನೋಡ್ಕೊಂಡು ಮಾಡ್ಬಿಟ್ಟು ಅದೇ ರೀತಿಯಲ್ಲಿನೇ ನಮಗೆ ಅಂತ ವಿಶಿಷ್ಟವಾದ ಜ್ಞಾನ ಕೊಟ್ಟಿದ್ರಿಂದ ಮುಜಕುಂದ ಪ್ರಸಾದ, ಸಮಸ್ಯೆ ಏನು ಬರಲೇ ಇಲ್ಲ. ಆಯ್ತಾ? ಷೋಡಶ ಸ್ತ್ರೀ ಸಹಸ್ರೇಶ ತ್ರಿಭಂಗಿ ಮಧುರಾಕೃತಿ ಶುಕವಾಗ್ ಅಮೃತಾಬ್ಧೀಂದು ಗೋವಿಂದೋ ಯೋಗಿನಾಂಪತಿ. ಇಷ್ಟಕ್ಕೂ ಬರ್ಬೇಕೀಗ. ಮತ್ತೆ ಒಂದೇ ಅರ್ಥ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಷೋಡಶ ಸ್ತ್ರೀ ಸಹಸ್ರೇಶ 16,000 ಉಪಲಕ್ಷಣ. ಅವ್ರಿಗೆ ಅವರಿಗೆ ಈಶನಾಗಿದ್ದವನು. ಆಮೇಲೆ ವಿಭಂಗಿ ಮಧುರಾಕೃತಿ, ತ್ರಿಭಂಗಿ ಮಧುರಾಕೃತಿ, ತ್ರಿವಕ್ರೆ ಕುಬ್ಜೆಗೆ ಮಧುರಾಕೃತಿಯನ್ನು ಕೊಟ್ಟವನು. ಸರಿ ಹೋಯ್ತು. ಆಮೇಲೆ ಶುಕವಾಗ್ ಅಮೃತಾಬ್ಧೀಂದು, ಶುಕವಾಗ್ ಅಂತ ಹೇಳಿದ್ರೆ ಶುಕಾಚಾರ್ಯ ಭಾಗವತಾಮೃತದ ಸಮುದ್ರದಲ್ಲಿ ಚಂದ್ರ ಇದ್ದಾಗಿದ್ದಾನೆ ಕೃಷ್ಣ. ಸರಿ, ಅದು ಸರಿ ಇದೆ. ಆಮೇಲೆ ಗೋವಿಂದ ಕೃಷ್ಣ ಹೆಸರು ಗೋವಿಂದಾಯ ನಮಃ. ಆಮೇಲೆ ಯೋಗಿನಾಂಪತಿ, ಯೋಗಿಗಳ ಪತಿ, ಎಲ್ಲ ಸರಿ ಹೋಯ್ತು. ಹೆಸರು ಯೋಗೇಶ್ವರ ಕೃಷ್ಣ ಆದ್ದರಿಂದ ಯೋಗಿನಾಂಪತಿ ಎಂಬುದು ಗೀತಾದಲ್ಲೇ ಬಂದೋಗ್ಬಿಟ್ಟು. ಕೃಷ್ಣಾವತಾರ ಸಮಸ್ಯೆ ಬರಲಿಲ್ಲ, ಒಂದು ಸಮಸ್ಯೆ ಬರುತ್ತೆ. ಏನು ಸಮಸ್ಯೆ ಬರುತ್ತೆ? ಕಮಲಾನಾಥ ಅಂದ್ರೆ ನೀವು ಕಮಲಾನಾಥಕ್ಕೆ ಅರ್ಥ ಮಾಡಿದ್ದೇನಂತ? ಮಹಾಲಕ್ಷ್ಮಿಗೆ ಮಾತ್ರ ಪತಿ ಅಂತೇಳಿ. ಎಷ್ಟು ಜನ ಪತಿ? 16,000 ಹೆಣ್ಣಂದರು ಮತ್ತು ಲಕ್ಷಗಟ್ಟಲೆ ಗೋಪಿಕಾಸ್ತ್ರೀಯರುಗಳು. ಮತ್ತೆ ಕಮಲಾನಾಥ ಹೇಗಾಗ್ತಾರೆ ಅಂದ್ರೆ ಅವರಲ್ಲೆಲ್ಲ ರಮಾವೇಶ ಇದ್ದವರಾದ್ದರಿಂದ ಆತ ರಮಾಪತಿ ಆಜ್ಞೆ ಹೊರತು ಆಗ್ಲಿಲ್ಲ, ಸಮಸ್ಯೆ ಬರಲೇ ಇಲ್ಲ. ಅದು ಸರಿ ಹೋಯ್ತು. ಸೊ ಯಾವ ಸಮಸ್ಯೆ ಇಲ್ಲ. ತ್ರಿಭಂಗಿ ಮಧುರಾಕೃತಿನೂ ಆಯ್ತು, ಶುಕವಾಗ ಅಮೃತ ಗೋವಿಂದನೂ ಆಯ್ತು, ಇದಾಯ್ತು. ಕೃಷ್ಣಾವತಾರಕ್ಕೆ ಏನು ಸಮಸ್ಯೆ ಬರಲಿಲ್ಲ, ಬಂದ್ ಸಮಸ್ಯೆ ಪರಿಹಾರ ಆಯ್ತು. ಈ ಗುರಿ ಬರುತ್ತೆ ಈಗ. ರಾಮರೂಪಕ್ಕೆ ಷೋಡಸ್ತ್ರೀಯರು ಒಬ್ಬರೇ ತರ ಪತ್ತಿ ಇರೋದು, ಷೋಡಸ್ತ್ರೀ ಹೇಗಾಗ್ತಾರ ಅವರು? ಹೌದಲ್ಲ? ಇದು ಮಾತ್ರ ಅಪ್ಲೈ ಮಾಡಕ್ ಆಗಲ್ಲ, ಅಲ್ಲ ಆಗುತ್ತೆ ಅಂತ ಹೇಳ್ಬೇಕು. ಷೋಡಶ ಸ್ತ್ರೀ ಸಹಸ್ರೇಶ. ಷೋಡಶ ಸ್ತ್ರೀ ಅದು 16 ವರ್ಷದ ತರುಣಿ ಇದ್ದಾಗಿದ್ದಾರೆ ಸೀತಾದೇವಿ, ಅಷ್ಟೇ ಹೊರತು ಷೋಡಶ ಸಂಖ್ಯೆ ಅಲ್ಲ ಇದೀಗ. ಷೋಡಶಿ ಅಂತ ಯಾರನ್ನು ಕರೀತಾರೆ? 16 ಅಂತ ಕರೀತಾರ. ಟೀನೇಜರ್ 16 ವರ್ಷ ಅಂತ ಹೇಳಿದ್ರೆ ಒಳ್ಳೆ ಲವಲೈಕೆ ವಯಸ್ಸದು. ಅಂತ ಸ್ತ್ರೀ ಅಷ್ಟೇ. ಇಲ್ಲಿ ಸಹಸ್ರ ಅಲ್ಲ, ಸಹಸರತೀತಿ, ಸಹಸರತಿ ಅಂತ ಸೀತಾ ಜೊತೆಗೆ ಇದ್ದಾರೆ ಹೊರತು ಬೇರೆ ಕಡೆ ಇಲ್ಲ. ಸೀತಾ ಪರಿತ್ಯಾಗ ಮಾಡಿಲ್ಲ ಅಂತ ಅರ್ಥ, ಹೊಸ ಅರ್ಥ ಬರುತ್ತೆ. ಸೀತಾ ಮಾಡಿಲ್ಲ, ಜೊತೆಗೆ ಇದ್ದಾರೆ. ಆದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಅರ್ಥ ಆಯ್ತಾ? ಈಗ ಏನ್ ಭಾರಿ ಕಷ್ಟ ಅನ್ಕೊಂಡಿದ್ವಿ, ಅದು ಭಾರಿ ಸುಲಭ ಆಗೋದು, ಯಾವ ಸಮಸ್ಯೆನೂ ಇಲ್ಲ. ಷೋಡಶ ಸ್ತ್ರೀ ಸಹಸ್ರೇಶ ಆಗಿದ್ದಾನೆ, ಈಶನಾಗಿದ್ದಾನೆ. ಯಾಕೆ? ಈಶ ಅಂದ್ರೆ ಸರ್ವ ಸಮರ್ಥ. ಆದ್ರಿಂದ ರಾವಣ ಸೀತಾಪಹರಣ ತಪ್ಪಿಸ್ಲಿಕ್ಕೆ ರಾಮನಿಗಾಗ್ಲಿಲ್ಲ, ಬಿಡಿಸ್ಕೊಬರ್ಲಿಕ್ಕೆ ರಾಮನಿಗಾಗ್ಲಿಲ್ಲ, ಎಲ್ಲ ಸುಳ್ಳು, ಎಲ್ಲ ನಾಟಕ. ಆದ್ರಿಂದ ಸಮಸ್ಯೆ ಇಲ್ಲ. ಆಮೇಲೆ ತ್ರಿಭಂಗಿ ಮಧುರಾಕೃತಿ, ಇದು ಮತ್ತೆ ಸಮಸ್ಯೆ ಶುರುವಾಯಿತು. ಎಲ್ಲಿ ತ್ರಿಭಂಗಿ ತರಬೇಕು, ಎಲ್ಲಿ ಮಧುರಾಕೃತಿ ಮಾಡಬೇಕೀಗ? ಮೊದಲನೇದಾಗಿ ತ್ರಿಭಂಗಿದ ತ್ರಿಭಾಷಾ, ಭಾಷಾತ್ರಯುಕ್ತವಾದ ಗ್ರಂಥಗಳನ್ನು ಬರೆದಿದ್ದಾರೆ, ಮಧುರವಾದ ಕೃತಿಗಳನ್ನು ಬರೆದಿದ್ದಾರೆ. ಅಲ್ಲಿ ಮಧುರ ಆಕೃತಿ, ಇಲ್ಲಿ ಮಧುರ ಕೃತಿ, ಮಧುರವಾದ ಕೃತಿಗಳು. ಭಾಗವತ ಕೇಳೋದೇ ಭಾರಿ ಆನಂದ, ಗೊತ್ತಾಯ್ತಾ? ತದೇವ ಪುಣ್ಯಂ ರುಚಿರಂ ನವಂ ನವಂ, ಎಷ್ಟೊತ್ತು ಕೇಳಿದ್ರು ಸಾಕು ಅನ್ಸೋದೇ ಇಲ್ಲ. ಅದರಿಂದಾಗಿನೇ ತ್ರಿಭಂಗಿ ಮಧುರಾಕೃತಿ, 3 ಭಾಷೆಯಿಂದ ಕೂಡಿದ ಅತ್ಯಂತ ಮಧುರವಾದಂತಹ ಕೃತಿಗಳನ್ನ ಬರೆದವರು, ಭಾಗವತಾದಿ ಕೃತಿಗಳನ್ನು ಬರೆದವರು. ಅಲ್ಲಿ ಪೂರ್ತಿ ಏನು ಸಮಸ್ಯೆನೇ ಇಲ್ಲ. ಅರ್ಥ ಆಯ್ತಾ? ಇದು ಯಾವ್ದಕ್ಕಿದು? ವ್ಯಾಸಾವತಾರಕ್ಕೆ. ರಾಮಾವತಾರಕ್ಕೆ ಬೇಕಲ್ಲ. ಅಲ್ಲೊಬ್ಬ ತ್ರಿಭಂಗಿ ಇದ್ದಾಳೆ. ಯಾರವಳು? ಒಬ್ಬ ತ್ರಿಭಂಗಿ ಯಾರವಳು? ಮಂಥರೆ ತ್ರಿಭಂಗಿ ತರ ಅವಳು ಗುಣಿ. ತ್ರಿಮದಿ ತ್ರಿದಲ್ಲಿ ಮಧುರ, ತ್ರಿಭಂಗಿಯಿಂದ ಮಧುರ ಅಕೃತಿ, ಒಳ್ಳೆ ಕೆಲಸ ಮಾಡಲಿಲ್ಲ. ಯಾಕೆ? ತನ್ನ ಸಂಕಲ್ಪ ಅದು. ತುಂಬಾ ಏನ್ ತಿಳ್ಕೊಂಡ್ಬಿಡ್ತಾರೆ ಅಂತೂ ರಾಮ ಮಂಥರೆ ಉಪಾಯಕ್ಕೆ ಟ್ರ್ಯಾಪ್ ಆಗಿಬಿಟ್ಟ. ಅರ್ಥ ಆಯ್ತಾ? ಈಗ ಟ್ರ್ಯಾಪ್ ಮಾಡಿದ ಮಂಥರೆ ರಾಮ ಸಿಕ್ಕಾಕೊಂಡ್ಬಿಟ್ಟ. ಅಲ್ಲ, ಅಕೃತಿ ಸಿಕ್ಕಾಕೊಳ್ಳಿಲ್ಲ ಪರಮಾತ್ಮ.
ಅವ್ರು ತಿಳ್ಕೊಂಡ ಹಾಗೆ ಏಕಾಚಾರ್ಯ ಹಾಕಿಬಿಡ್ಬೋದು, ರೂಮ್ನಲ್ಲಿ ಹಾಕೊಟ್ರು ಆಚಾರ್ಯನ. ಉಪವಾಸ ಹಾಕಿ ನೋಡ್ರಿ ಅಂದ್ರು. ಅವ್ರಿಗೆ ಆಚಾರ್ಯ ಬೇಕಿದ್ದ ಉಪವಾಸ ಅವರೇ ಕೂತಿರೋದು, ಹೊರಗೆ ಬಂದ್ರು ತಿನ್ನೋದಿಲ್ಲ ಅವ್ರು. ಇವನೇನ್ ತಿಳ್ಕೊಂಡು ಭಾರಿ ದೊಡ್ಡ ಕೆಲಸ ಮಾಡಿದ್ದಾರೆ. ಮರುದಿವ್ಸ ತೆಗ್ದ ಬುದ್ಧಿವಂತ ಪಾಡಿ ಕೊಡಿಸ್ತೇವೆ ತಿಂದವ್ರು ಕೂಡ. ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡ್ಕೊಂಡ್ರೆ ರಾಮ ಬಲಿ ಆಗ್ಲಿಲ್ಲ, ತ್ರಿಭಂಗಿ ತಾನೇ ಮೋಸೋದು. ಏನೋ ಮಾಡ್ಲಿಕ್ಕೆ ಹೋಗ್ಬಿಟ್ಟು, ಉದಾಹರಣೆ ಕಂಸ ಇದ್ದಾರೆ, 6 ಮಕ್ಕಳನ್ನ ಕೊಂದ್ಬಿಟ್ಟ. ನಿಜವಾಗ್ಲೂ ತನ್ನ ಮಕ್ಕಳವರೆಲ್ಲ ಕೂಡ ಕಾಲನೇಮಿ ಮಕ್ಕಳವ್ರ, ಕಾಲನೇಮಿನೇ ಹಿಂದೆ ಹೇಳಿದಾರ, ಅದನ್ನೆಲ್ಲ ಮರಿಬಾರ್ದು. ಅದು ಯಾರನ್ನೋ ಕೊಲ್ತೀನಿ ಅಂತ ಯಾರನ್ನು ಕೊಂದ? ನಮ್ಮ ಜನ ಸ್ಟ್ರೈಕ್ ಮಾಡ್ತಾರೆ, ಬಸ್ ಸುಡ್ತಾರೆ, ಟ್ರೈನ್ ಸುಡ್ತಾರೆ. ಯಾರ್ದಿದು? ನಮ್ಮದೇ ಆಸ್ತಿ ಅದು. ಲಾಸ್ ಆಗಿದ್ದು ಯಾರಿಗೆ? ಅದು ತಮ್ಗೆ. ಗೌರ್ಮೆಂಟ್ ತಮ್ಮ ಜೋಬಿಂದ ಹಾಕ್ತಾರೆ, ಯಾರು ಹಾಕಲ್ಲ, ತಮ್ಮದೇನೆ ಕಳ್ಕೊಂಡ್ಬಿಡ್ತಾರೆ. ಇದು ಅರ್ಥ ಮಾಡ್ಕೊಂಡ್ರೆ ಬಹಳ ದೇಶದಲ್ಲಿ ಸೂಯಿಸೈಡಲ್ ಅಪ್ರೋಚ್ ಅಂತೀವಲ್ಲ ಹಾಗೆ ಸರಿ ಹೋಯ್ತು. ವ್ಯಾಸ ರೂಪಕ್ಕಾಯ್ತು, ರಾಮರೂಪಕ್ಕಾಯ್ತು, ಅದು ಕೃಷ್ಣ ರೂಪಕ್ಕಂತೂ ಎದುರಿಗೆ ನೋಡೋದಕ್ಕೆ ಆಗೋಯ್ತು. ತ್ರಿಭಂಗಿ ಏನಾದ್ಲು? ತ್ರಿಭಂಗಿ ತ್ರಿವಕ್ರ, ಭಂಗ ಅಂದ್ರೆ ವಕ್ರ, ತ್ರಿವಕ್ರ ಮಧುರಾಕೃತಿ. ಎಷ್ಟು ಅವಳು ಜನ ಅಸಹ್ಯ ಪಡಾಗಿದ್ರೆ ಅವಳು ನೋಡ್ಬಿಟ್ರೆ ಇವಳು ಅಸಹ್ಯ ಪಡಾಗಿದ್ದು, ಇವ್ರದ್ದು ಅಸಹ್ಯ ಪಡೋದು, ಆ ರೀತಿ ಬದಲಾಗೋಯ್ತು. ಇದು ಅಂತ ಸ್ಟೇಜ್ ಕೊಡ್ತಾರೆ. ಅದು ದೇವ್ರ ವಿಶೇಷವಾದ ಮಾತು. ಇನ್ನು ವ್ಯಾಸರೂಪಕ್ಕೆ ಇನ್ನೊಂದು ಅರ್ಥ, ವ್ಯಾಸರೂಪಕ್ಕೆ ಇನ್ನೊಂದು ಅರ್ಥ ಮಾಡ್ಬೇಕು, ಎಲ್ಲದಕ್ಕೂ ಬರುತ್ತದು. ತ್ರಿಭಂಗಿ ನಮ್ಮ 4 ದೇಹ ಇದೆ ಒಟ್ಟು. ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, 4 ಇದೆ. 3 ದೇಹ ಭಂಗ ಮಾಡಿಬಿಟ್ಟು ಮಧುರಾಕೃತಿ ಸ್ವರೂಪ ದೇಹ ಮಾತ್ರ ಕೊಡ್ತಾನಾದ್ರಿಂದ ಅದೇನು ತ್ರಿಭಂಗಿ ಮಧುರಾಕೃತಿ. ಆಯ್ತಾ? ಎಲ್ಲ 3 ದೇಹ ಹೋಗ್ಬಿಡುತ್ತೆ. ಒಂದೇ ಶುದ್ಧವಾದ ದೇಹ ಕೊಡ್ತಾರೆ. ಡಾಕ್ಟರ್ ಆಪರೇಷನ್ ಮಾಡಿ ಅವ್ರು ಓಕೆ ಅಂತ ಕಳಿಸ್ಬಿಡೋದಿಲ್ಲ ಆ ಥರ. ತ್ರಿಭಂಗಿ ಮಧುರಾಕೃತಿ. ತ್ರಿಭಂಗಿ ಮೊದಲನೇದಾಗಿ ಏನಾಗಬೇಕು? ದೇಹಕ್ಕೆ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದ್ರೆ ಮೆದುಳಿಗೆ ಉತ್ತರ ಇದೆ. 4 ಇದೆ, 3 ಹೋಗ್ಬೇಕಾದ್ರೆ 1 ಉಳ್ಕೋಬೇಕು. ಸರಿ ಹೋಯ್ತಾಗ ಸಮಸ್ಯೆ ಇಲ್ಲ. ಅದಕ್ಕೆ ತಕ್ಕಂತೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಮೂಲಾರ್ಥಕ್ಕೆ ಅನುಗುಣವಾಗಿ ಎಷ್ಟು ಅರ್ಥ ಮಾಡಿದ್ರು ತಪ್ಪಲ್ಲ. ಮನೆ ಬರುತ್ತೆ ಆ ಥರ ತುಂಬಾ ಅರ್ಥಗಳು ಬರುತ್ತೆ. ಕೃಷ್ಣನಿಗೆ 3 ಆಗುತ್ತೆ. 3 ರೂಪಗಳು ತ್ರಿಭಂಗಿ ಮಧುರಾಕೃತಿಗಳೇ. ನಾವೇನ್ ತೋರಿಸ್ಬೇಕಾದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಮಾತ್ರ ಅಲ್ಲಿ ಡೈರೆಕ್ಟ್ ಅಲ್ಲ. ಅದಕ್ಕೆ ಹೇಳ್ತಿದ್ದೇನು ಬರ ಅದ್ ಬಗ್ಗೆ ಅದೇ ಇದೆ. ತ್ರಿಭಂಗಿಯಾಗಿ ಮಧುರಾಕೃತಿಯಲ್ಲಿ ಇದ್ದಾನೆ. ಕೊಳ್ಳು ಉತ್ಸ್ಬೇಕಾದ್ರೆ ಹಾಗೆ ಸೇಟ್ ನಿಂತ್ಕೊಂಡ್ರೆ ಕೊಳ್ಳು ಹಾಕೋದಿಲ್ಲ, ಹೀಗಿರ್ಬೇಕು. ಅದು ಸರಿ. ತ್ರಿಭಂಗಿ ತ್ರಿಗುಣ ಭಂಗಿನೂ ಆಗ್ಬೋದು. ವಿವಿಧ ಜೀವರನ್ನು ಭಂಗ ಮಾಡ್ತಾರೆ ಅಂತ್ಯಕಾಲ. 3 ಜನ ಕೂಡ ಭಂಗ ಮಾಡಿ ಇವರು ಅವರವರ ರೀತಿ ಕೊಟ್ಟು ಬಿಡ್ತಾನೆ. ಅರ್ಥ ಆಯ್ತಾ? ಏನು ಸಮಸ್ಯೆನೂ ಬರುತ್ತೆ. ತ್ರಿಭಂಗಿ ಮಧುರಾಕೃತಿ. ಶುಕವಾಗ್ ಅಮೃತಾಬ್ಧಿಂದು ಗೋವಿಂದ. ಶುಕವಾಗ್ ಅಮೃತಾಬ್ಧಿಂದು ರಾಮದೇವರಿಗೆ ಹೇಗೆ ಹೇಳ್ಬೇಕು? ರಾಮದೇವರು ಮಾತಾಡ್ಬಿಟ್ರೆ ಬಟ್ ಮಧುರ ಭಾಷೆ ರಾಘವ. ಅದಕ್ಕೆ ಶುಕ ಗಿಳಿಯಂತೆ ಮಾತಾಡ್ತಾರೆ ಅಂತ ಹೇಳೋದಿಲ್ಲ. ಶುಕವಾಗ್ ಅಮೃತಾಬ್ಧಿಂದು. ವೇದವ್ಯಾಸರು ಶುಕಾಚಾರ್ಯರ ಮೂಲಕವಾಗಿ ಇದು ಕೊಟ್ಟವ್ರು, ತಮ್ಮ ಮಗನ ಮೂಲಕವಾಗಿ ಜಗತ್ತಿಗೆ ಭಾಗವತ ಕೊಟ್ಟವರಾದ್ರೆ, ಪ್ರಸಾರ ಮಾಡಿಸಿದವರಾದ್ರಿಂದ ಶುಕವಾಗ್ ಅಮೃತಾಬ್ಧಿ. ರಾಮಾವತಾರ, ಕೃಷ್ಣಾವತಾರ ಎಲ್ಲದಕ್ಕಾಗೋಯ್ತು. ಆಮೇಲೆ ಗೋವಿಂದ. ಗೋವಿ ಅಂತ ಶಾಸ್ತ್ರಗಳಿಂದ ತಿಳಿಯಲ್ಪಡ ಶಾಸ್ತ್ರ ಯೋನಿತ್ವ ಅಂತ. ಕೃಷ್ಣನ ಬಗ್ಗೆ ಹಾಗೆ ತಿಳಿಬೇಕು. ಭಾಗವತ ರಾಮದೇವರ ಮೂಲ ರಾಮಾಯಣ ಬೇಕು, ಇವರಿಗೆ ಭಾಗವತ ಬೇಕು. ಆದ್ರಿಂದ ಬೇರೆ ಸಿಗಲೇದಿಲ್ಲ. ಅವರು ಅದನ್ನ ಓದಿದ್ರೆ ಗೊತ್ತಾಗೋದೇ. ಗೋವಿಂದ. ಯೋಗಿನಾಂಪತಿ. ಎಂಥ ಯೋಗಿಗಳು? ರಾಮದೇವರ ಭಕ್ತರು. ವೇದವ್ಯಾಸರಂತರು ಅವ್ರ ಶಿಷ್ಯರೆಲ್ಲ ದೊಡ್ಡ ಮಹಾಯೋಗಿಗಳು. ಕೃಷ್ಣಾವತಾರ ಯೋಗೇಶ್ವರ. ಮೂಲ ರೂಪ ವಿಷ್ಣು ಸಹಸ್ರನಾಮ. ಯೋಗಿನಾಂಪತಿ ಕೃಷ್ಣಾವತಾರ ಇದಕ್ಕೆ ಬಂದ್ಬಿಟ್ಟಿದೆ. ಅದ್ರ ಸಮಸ್ಯೆನೇ ಬೇಡ. ಹೀಗೆ 4 ಅವತಾರಕ್ಕೆ ಏನಾಗತ್ತದ ಪೂರ್ತಿ ಅಪ್ಲೈ ಆಗುತ್ತೆ. ಒಂದು ರೂಪ 4 ಚಿಂತನೆ ಮಾಡಕ್ಕೆ ಅನುಕೂಲ ಆಗತ್ತೆ. ನಾವು 108 ಹೋಗಿ ಎಷ್ಟಾಗುತ್ತೆ ಅಲ್ಲಿಗೆ? 432. ಆಮೇಲೆ ಯೋಗಿನಾಂಪತಿ ಅಷ್ಟೇ. ನಾಳೆ ಬಿಡುತ್ತಿದೆ. ನಾಳೆ ದಿವಸಕ್ಕೆ 3-4 ಒಂದು 4-5 ದಿವಸ ಮುದ್ದೆ ಹೋಗ್ಬಿಡುತ್ತೆ. ಅರ್ಥ ನೆನ್ಸ್ಕೊಂಡಿರ್ಬೇಕಷ್ಟೆ. ಅವತ್ತು ಜ್ಞಾಪಕ ಮಾಡ್ಕೊಂಡ್ರೆ ಸ್ವಲ್ಪ ಇರುತ್ತೆ. ಏನು